ನಮ್ ದೇಹದಲ್ಲಿರೋ ಹೃದಯದ ಬಗ್ಗೆ ನಮ್ಗೆಲ್ಲ ಗೊತ್ತು. ಕಂಪ್ಲೀಟ್ ಆಗಿ ಸೈಂಟಿಫಿಕ್ ಆಗಿ ಗೊತ್ತಿಲ್ಲ ಅಂದ್ರೂ ನಾವ್ ಇವಾಗ ಉಸಿರಾಡ್ತಿದೀವಿ ಅಂದ್ರೆ ನಮ್ಮೊಳಗೆ ಒಂದು ಹಾರ್ಟ್ ಇದೆ ಅನ್ನೋದಂತೂ ಗೊತ್ತು. ಬಟ್ ನಮ್ ದೇಹದಲ್ಲಿರೋ ಸೆಕೆಂಡ್ ಹಾರ್ಟ್ ಬಗ್ಗೆ ನೀವು ಕೇಳಿದೀರಾ? ಶಾಕ್ ಅನ್ನಿಸ್ತಾ? ಆಕ್ಚುಲಿ ಆ ಸೆಕೆಂಡ್ ಹಾರ್ಟ್ ವಿಷಯ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಅದ್ ಯಾವುದು, ಯಾಕೆ ಮುಖ್ಯ, ಅದನ್ನ ಯಾಕೆ ಎರಡನೇ ಹೃದಯ ಅಂತಾರೆ, ಅದೆಲ್ಲ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ವೆಲ್ಕಮ್ ಟು GSS ಮಾಧ್ಯಮ. ನಮ್ ಕಾಲಿನ ಹಿಂಭಾಗ ಇರೋ ಸ್ನಾಯು ಕಾಫ್ ಮಸಲ್ ನ ಸೆಕೆಂಡ್ ಹಾರ್ಟ್ ಅಂತ ಕರೀತಾರೆ. ಇದನ್ನ ನಿಕ್ ನೇಮ್ ತರ ಅಂತ ಹೇಳ್ಬೋದು. ಆದ್ರೆ ಇದರ ಹಿಂದೆ ಸೈಂಟಿಫಿಕ್ ರೀಸನ್ ಕೂಡ ಇದೆ. ಈ ಕಾಫ್ ಮಸಲ್ಸ್ ದೇಹದಲ್ಲಿನ ರಕ್ತ ಹರಿಯುವಿಕೆನಲ್ಲಿ ತುಂಬಾ ಮುಖ್ಯ ಪಾತ್ರನ ವಹಿಸುತ್ತೆ. ನಮ್ ಹೃದಯ ಹಗಲು ರಾತ್ರಿ ವರ್ಕ್ ಮಾಡ್ತಿರುತ್ತೆ. ಆಕ್ಸಿಜನ್ ರಿಚ್ ಬ್ಲಡ್ ಅನ್ನ ಪಂಪ್ ಮಾಡುತ್ತೆ. ಈ ಬ್ಲಡ್ ಥ್ರೂ ಔಟ್ ಬಾಡಿಲಿ ಸರ್ಕ್ಯುಲೇಟ್ ಆಗುತ್ತೆ. ಒನ್ಸ್ ಮಸಲ್ಸ್ ಮತ್ತೆ ಅಂಗಾಂಗಗಳು ಆಕ್ಸಿಜನ್ ನ ಯೂಸ್ ಮಾಡಿದ್ಮೇಲೆ ಆ ಯೂಸ್ಡ್ ಬ್ಲಡ್ ಹೃದಯದ ಕಡೆ ಮತ್ತೆ ವಾಪಸ್ ಹೋಗ್ಬೇಕು ಫ್ರೆಶ್ ಆಕ್ಸಿಜನ್ ಪಡೆಯೋದಕ್ಕೆ. ಇಲ್ಲಿ ಚಾಲೆಂಜ್ ಏನಂದ್ರೆ ಈ ಬ್ಲಡ್ ಕೆಳಗಡೆಯಿಂದ ಮೇಲಕ್ಕೆ ಹೋಗ್ಬೇಕು, ದಟ್ ಟು ಗ್ರಾವಿಟಿ ವಿರುದ್ಧ. ಸೊ ಇಲ್ಲಿ ಎಂಟರ್ ಆಗುತ್ತೆ ನೋಡಿ ಕಾಫ್ ಮಸಲ್. ಇದು ರಕ್ತನ ಮತ್ತೆ ಹೃದಯದ ಕಡೆಗೆ ವಾಪಸ್ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೆಂಗೆ ಅಂದ್ರೆ ನಮ್ ಕಾಲ್ನಲ್ಲಿರೋ ವೇನ್ಸ್ ಅಲ್ಲಿ ಒಂದು ಟೈನಿ ಡೋರ್ ತರ ಇರುತ್ತೆ. ಇದು ರಕ್ತ ಕೆಳಗೆ ಹರಿಯೋದನ್ನ ಸ್ಟಾಪ್ ಮಾಡಿ ಅದು ಮೇಲಕ್ಕೆ ಹೋಗೋದಕ್ಕೆ ಅಲೋ ಮಾಡುತ್ತೆ. ಸೊ ನೀವು ವಾಕ್ ಮಾಡಿದಾಗ, ಮೆಟ್ಲು ಹತ್ತುವಾಗ ಅಥವಾ ಕಾಲ್ನ ಮೂವ್ ಮಾಡಿದಾಗ ಕಾಫ್ ಮಸಲ್ ಈ ವೇನ್ಸ್ ನ ಸ್ಕ್ವೀಸ್ ಮಾಡುತ್ತೆ. ಜಸ್ಟ್ ಲೈಕ್ ನಾವು ಟೂತ್ ಪೇಸ್ಟ್ ಟ್ಯೂಬ್ ನ ಸ್ಕ್ವೀಸ್ ಮಾಡೋ ತರ. ಈ ತರ ಮಾಡಿದಾಗ ಬ್ಲಡ್ ಮೇಲಕ್ಕೆ ಪುಷ್ ಆಗುತ್ತೆ. ಈ ಮೆಕ್ಯಾನಿಸಮ್ಗೆ ಮಸಲ್ ಪಂಪ್ ಆಕ್ಷನ್ ಅಂತಾರೆ. ಇದೇ ಕಾರಣಕ್ಕೆ ಕಾಫ್ ಮಸಲ್ ನ ಸೆಕೆಂಡ್ ಹಾರ್ಟ್ ಅಂತ ಕರೆಯೋದು. ಒಂದು ವೇಳೆ ಬ್ಲಡ್ ಮತ್ತೆ ಹಾರ್ಟ್ಗೆ ಹೋಗ್ಲಿಲ್ಲ ಅಂದ್ರೆ ಸಮಸ್ಯೆಗಳಾಗುತ್ತೆ. ಹಾರ್ಟ್ ಫಂಕ್ಷನ್ ಸರಿಯಾಗಿ ಆಗ್ಬೇಕು ಅಂದ್ರೆ ಬ್ಲಡ್ ಸಪ್ಲೈ ಕಂಟಿನ್ಯೂಸ್ ಆಗಿ ಆಗ್ತಾ ಇರಬೇಕು. ಇದು ಆಗ್ಲಿಲ್ಲ ಅಂದ್ರೆ ಹಾರ್ಟ್ ಮಸಲ್ಸ್ ಡ್ಯಾಮೇಜ್ ಆಗುತ್ತೆ, ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕ್ವಾಲಿಟಿ ಕಳ್ಕೊಳ್ಳುತ್ತೆ. ಆಗ ಅಂಗಾಂಗಗಳಿಗೆ ಸರಿಯಾದ ಆಕ್ಸಿಜನ್ ಸಿಗಲ್ಲ. ಇದರಿಂದ ಸುಸ್ತಾಗೋದು, ಸ್ಕಿನ್ ಸಮಸ್ಯೆ ಶುರುವಾಗೋದು, ರಕ್ತ ಹೆಪ್ಪುಗಟ್ಟೋ ಚಾನ್ಸ್ ಇರುತ್ತೆ. ಸೊ ಇದೆಲ್ಲ ಆಗ್ಬಾರ್ದು ಅಂದ್ರೆ ಆಮ್ಲಜನಕ ತುಂಬಿ ದೇಹದ ಬೇರೆ ಬೇರೆ ಕಡೆಗೆ ಹೃದಯ ಕಳಿಸೋ ರಕ್ತ ವಾಪಸ್ ಹೃದಯಕ್ಕೆ ಹೋಗ್ಬೇಕು. ಅದಕ್ಕೋಸ್ಕರ ಕಾಫ್ ಮಸಲ್ ಆಕ್ಟಿವ್ ಆಗಿರ್ಬೇಕು. ಸೊ ಅದಕ್ಕೆ ತುಂಬಾ ಟೈಮ್ ಒಂದೇ ಕಡೆ ಕೂತ್ಕೋಬೇಡಿ, ಒಂದೇ ಪೊಸಿಷನ್ ಅಲ್ಲಿ ಕೂರ್ಬೇಡಿ. ಮೂವ್ಮೆಂಟ್ ತುಂಬಾ ಮುಖ್ಯ. ಇಟ್ಸ್ ನಾಟ್ ಜಸ್ಟ್ ಗುಡ್, ಇಟ್ಸ್ ಎಸೆನ್ಷಿಯಲ್. ರೆಗ್ಯುಲರ್ ವಾಕಿಂಗ್ ಮಾಡಿ, ಟೋಸ್ ಮೇಲೆ ನಡೀರಿ, ಸ್ಟ್ರೆಚಿಂಗ್ ಮಾಡಿ. ಇದರಿಂದ ಕಾಫ್ ಮಸಲ್ ವರ್ಕ್ ಚೆನ್ನಾಗಿ ಮಾಡುತ್ತೆ. ಸೊ ನೆಕ್ಸ್ಟ್ ಇದೆಲ್ಲ ಮಾಡುವಾಗ ಒಂದು ಥಾಟ್ ಇಟ್ಕೊಳ್ಳಿ, ನೀವು ಬರೀ ನಿಮ್ ಕಾಲ್ನ ಮೂವ್ ಮಾಡ್ತಿಲ್ಲ, ನಿಮ್ ಹೃದಯಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ. ನೀವೇನಾದ್ರೂ ಮಾನಿಟರ್ ಮಾಡ್ಕೊಂಡಿದ್ದೀರಾ? ನೀವು ಎಷ್ಟೊತ್ತು ಬಾಡಿ ಮೂವ್ ಮಾಡ್ತೀರಾ, ಎಷ್ಟೊತ್ತು ವಾಕ್ ಮಾಡ್ತೀರಾ ಅಂತ ಮಾಡ್ಕೊಂಡಿದ್ರೆ ಕಾಮೆಂಟ್ ಮಾಡಿ ನಮಗೂ ತಿಳಿಸಿ, ಬೇರೆಯವ್ರಿಗೂ ಇನ್ಸ್ಪೈರ್ ಮಾಡಿ. ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೆ ನೋಡ್ತಾ ಇರಿ GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್.